ವೀಕ್ಷಕರೇ, ನಟ ಧನ್ವೀರ್ ಗೌಡ ಮತ್ತು ಡಿ ಬಾಸ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲೆ ಗಂಭೀರವಾದ ಆರೋಪವೊಂದು ಕೇಳಿ ಬರ್ತಿದ್ದು, ಮೊನ್ನೆ ಪರಪ್ಪನಾಗ್ರಹಾರ ಜೈಲಿನ ಕೆಲ ದೃಶ್ಯಗಳನ್ನ ನಟ ಧನ್ವೀರ್ ಗೌಡ ಲೀಕ್ ಮಾಡಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬರ್ತಿದೆ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ನಟ ಧನ್ವೀರ್ ಗೌಡ ಅವರಿಗೆ ಕೆಲ ಆಪ್ತರಿದ್ದು, ಇವರೇ ಆ ಒಂದು ವಿಡಿಯೋಸ್ಗಳನ್ನ ನಟ ಧನ್ವೀರ್ ಗೌಡ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಂತರ ಪರಪ್ಪನಾಗ್ರಹಾರದಲ್ಲಿ ನಡೀತಿದ್ದ ಆ ಒಂದು ಅಕ್ರಮಗಳ ವಿಡಿಯೋಗಳನ್ನ ನಟ ಧನ್ವೀರ್ ಗೌಡ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಒಂದು ಸುದ್ದಿ ದೇಶಾದ್ಯಂತ ಚರ್ಚೆ ಆಗ್ತಿದ್ದು, ಟೆರರಿಸ್ಟ್ಗಳು ಮತ್ತು ರಾಜಕೀಯ ಖೈದಿಗಳಿಗೆ ರಾಜ್ಯಾತಿಥ್ಯವನ್ನ ಕೊಡ್ತಿದ್ದು, ನಟ ದರ್ಶನ್ ಅವರಿಗೆ ಮಾತ್ರ ಇಂತಹ ಸವಲತ್ತುಗಳನ್ನ ಕೊಡ್ತಿಲ್ಲ ಅಂತ ಹೇಳಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿದ್ದು, ಪರಪ್ಪನಾಗ್ರಹಾರ ಜೈಲಿನ ಅಕ್ರಮಗಳ ವಿಡಿಯೋಸ್ಗಳು ಲೀಕ್ ಆಗೋದಿಕ್ಕೆ ನಟ ದರ್ಶನ್ ಅವರ ಆಪ್ತ ಧನ್ವೀರ್ ಗೌಡ ಕಾರಣ ಅಂತ ಹೇಳಿ ಧನ್ವೀರ್ ಗೌಡ ಅವರ ಮೊಬೈಲ್ ಅನ್ನು ಪಡೆದುಕೊಂಡು ಪೊಲೀಸರು ಇವತ್ತು ವಿಚಾರಣೆಯನ್ನ ಕೂಡ ಮಾಡಿದ್ದಾರೆ. ಆದ್ರೆ ವೀಕ್ಷಕರೇ, ಈ ಒಂದು ಕೇಸ್ ನಲ್ಲಿ ಒಂದಂತೂ ಅರ್ಥ ಆಗ್ತಿಲ್ಲ. ಪರಪ್ಪನಾಗ್ರಹಾರದಲ್ಲಿ ಅಕ್ರಮಗಳನ್ನ ನಡೆಸ್ತಿರುವವರನ್ನ ವಿಚಾರಣೆ ಮಾಡೋದು ಬಿಟ್ಟು, ಈ ಒಂದು ಅಕ್ರಮಗಳನ್ನ ಬಯಲಿಗೆ ತಂದಿರುವವರನ್ನೇ ಈ ರೀತಿ ವಿಚಾರಣೆ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಅರ್ಥ ಆಗ್ತಿಲ್ಲ. ವೀಕ್ಷಕರು, ಯಾರೆಲ್ಲ ಪೊಲೀಸರು ಧನ್ವೀರ್ ಗೌಡ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ವಿಚಾರಣೆ ಮಾಡೋದು ಬಿಟ್ಟು ಈ ಒಂದು ಅಕ್ರಮಗಳನ್ನ ಮಾಡ್ತಿರುವವರನ್ನ ಮೊದಲು ವಿಚಾರಣೆ ಮಾಡಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.